ಈ ಮನೆ ಮದ್ದುಗಳಲ್ಲಿ ಈ ಮನೆ ಮದ್ದುಗಳಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ಮನೆ ಮದ್ದಾಗಿ ನಾವು ಉಪಯೋಗಿಸ್ಕೋಬೇಕಂದ್ರೆ ಯಾವುದೇ ಲಭ್ಯವಾದ್ರೆ ನಮ್ಮ ಕಿಚನ್ ಅಲ್ಲಿ ಆಗ್ಬೋದು, ನಮ್ಮ ಸುತ್ತಮುತ್ತ ಆಗ್ಬೋದು, ಅಂತ ಪದಾರ್ಥಗಳಿಂದ ಏನೇನು ನಾವು ಗುಣಪಡಿಸ್ಕೋಬಹುದು, ಯಾವ ವ್ಯಾಧಿಗಳು ಗುಣಪಡಿಸ್ಕೋಬೇಕಂತ ನೋಡಕ್ ಪ್ರಯತ್ನ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ 3 ಪ್ರಧಾನ ಸಸ್ಯಗಳಿದೆ. ಅದು ಉತ್ಪನ್ನಗಳಿಂದ ಏನೇನು ಪರಿಹಾರ ಮಾಡ್ಕೋಬಹುದು ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಮೊದಲನೇದು ಅಗಸ್ತ್ಯ ಸ್ನೇಹಿತರೆ. ಅಗಸ್ತ್ಯ, ಇದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದು ಗೊತ್ತಾ? ಅಗಸೆ. ಅಗಸೆ ಅಂತ ಕೇಳ್ತೀವಿ, ಇಲ್ಲಾಂದ್ರೆ ಹೇಳ್ಬೇಕಂದ್ರೆ ಕೆಂಪಗಸೆ, ಚೋಗಸೆ, ಅಗಸಿ ಅಂತ ಹೇಳ್ತಾ ಇರ್ತೀವಿ. ಇದೊಂದು ಸಸ್ಯ. ಓಕೆ, ಈ ಸಸ್ಯದ ಎಲೆಗಳು ಮತ್ತೆ ಎಲ್ಲದಿಂದ ಹೇಗೆ ಪರಿಹಾರ ಮಾಡ್ಕೊಂಡು ಒಂದೊಂದು ನೋಡೋಕೆ ಪ್ರಯತ್ನ ಮಾಡೋಣ. ನೋಡಿ, ನಮ್ಮ ಸಣ್ಣ ಕಲ್ಲು ಒಳಗಡೆ ಈ ಹುಳುಗಳು ಮತ್ತೆ ಕ್ರಿಮಿಗಳು ಬಂದ ಇಟ್ಕೊಳ್ಳಿ ಒಳಗಡೆ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಅಗಸ್ತ್ಯ ಈ ಎಲೆಗಳನ್ನು ಒಂದು 10 ರಿಂದ 20 ml ಜ್ಯೂಸ್ ಮಾಡ್ಕೊಳ್ಳಿ. ಅದು ಬರೀ ಹೊಟ್ಟಲ್ಲಿ, ಖಾಲಿ ಹೊಟ್ಟದಲ್ಲಿ ಕುಡಿ. ಇದು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಕುಡಿದ್ರೆ ಅದು ಎರಡು ವಾರ ನೀವು 2 ವಾರ ಆ ತರ ನೀವು ಸೇವನೆ ಮಾಡಿದ್ರೆ ನಿಮ್ಮ ಈ ಇಂಟೆಸ್ಟೈನ್, ಸಣ್ಣ ಕಲ್ಲು ಒಳಗಡೆ ಇರುವಂತ ಕ್ರಿಮಿಗಳೆಲ್ಲಾನು ತೊಲಗಿಸಬಹುದು ಸ್ನೇಹಿತರೆ. ಇದು ಅದ್ಭುತವಾದ ಪರಿಹಾರ. ಆಮೇಲೆ ಹೆಡ್ಏಕ್ ಬಂದಂತ ಇಟ್ಕೊಳ್ಳಿ, 2 ರಿಂದ 3 ಡ್ರಾಪ್ಸ್ ಈ ಅಗಸ್ತ್ಯ ಲೀವ್ಸ್ ಇಂದ ಜ್ಯೂಸ್ ಮಾಡಿಕೊಂಡು ಅದನ್ನು ನಮ್ಮ ಮೂಗಿಯಲ್ಲಿ 2 ರಂಧ್ರಗಳಲ್ಲಿ ಹಾಕಿದ್ರೆ ಏನಾಗುತ್ತೆ, ಖಂಡಿತವಾಗಿ ಪರಿಹಾರ ಮಾಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಇದು ಈ ಸೈನಸೈಟಿಸ್, ಈ ಸೈನಸ್ ಇಂದ ಬಂದಿರೋ ಹೆಡ್ಏಕ್ನು ಹೋಗಲಾಡಿಸ್ತದೆ ಸ್ನೇಹಿತರೆ. ಅಂತ ಅದ್ಭುತವಾದ ವಿಷಯ. ಆಮೇಲೆ ಫೀವರ್ ಬಂದಂತ ಇಟ್ಕೊಳ್ಳಿ. ಫೀವರ್ ಅಂದ್ರೆ ಜ್ವರ ಬಂದ್ರೆ ಈ ಅಗಸ್ತ್ಯ ಲೀವ್ಸ್ ಇಂದ, ಈ ಅಗಸ್ತ್ಯ ಎಲೆಗಳಿಂದ ಏನ್ ಮಾಡ್ಬೇಕು, ಒಂದು ಪೇಸ್ಟ್ ಮಾಡಿಕೊಂಡು ನಾವು ನಮ್ಮ ದೇಹಕ್ಕೆ ಅಪ್ಲೈ ಮಾಡ್ಕೊಂಡಿದ್ರೆ, ದೇಹದ ಮೇಲೆ ಅಪ್ಲೈ ಮಾಡ್ಕೊಂಡಿದ್ರೆ ಅಲ್ಲಿ ಆ ಪೇಸ್ಟ್ ಪೂರ್ತಿ ಹಚ್ಕೊಂಡಿದ್ರೆ, ಪೇಸ್ಟ್ ಹಚ್ಕೊಂಡ್ರೆ ನಿಮ್ಗೆ ಫೀವರ್ ಕಡಿಮೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಆಮೇಲೆ ಈ ರಾತ್ರಿ ಬ್ಲೈಂಡ್ನೆಸ್, ಈ ಅಂದ್ರೆ ಅಂಧತ್ವ ಅಂತ ಹೇಳ್ತೀವಲ್ಲ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ನೋಡಿ, ಅಂತ ಅವ್ರಿಗೂ ಸಹ ಏನ್ ಮಾಡ್ಬೇಕು, ಈ ಅಗಸ್ತ್ಯ ಹೂಗಳಿಂದ ತಯಾರಾಗಿರುವಂತ ಪೇಸ್ಟ್ ಸ್ನೇಹಿತರೆ, ಆ ಪೇಸ್ಟ್ ವನ್ನು ಏನ್ ಮಾಡ್ಬೇಕು, ಈ ಏಟು ತುಪ್ಪ ಜೊತೆಗೆ ಸೇರಿಸ್ಕೊಂಡು ಒಂದು 3 ಗ್ರಾಮ್ಸ್ ಅಗಸ್ತ್ಯ ಹೂಗಳು ತಗೊಳ್ಳಿ, ಅದರಿಂದ ಪೇಸ್ಟ್ ಮಾಡಿ ಅದಕ್ಕೂ ಈ ಏಟು ಗೀ ಸೇರಿಸ್ಕೊಂಡು ಅದನ್ನ ಉಪಯೋಗಿಸಿದ್ರೆ ಕಣ್ಣಲ್ಲಿ ಹಾಕೊಂಡಿದ್ರು ಅವಾಗ ಇದು ನೈಟ್ ಬ್ಲೈಂಡ್ನೆಸ್ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಕೋಲಿಕ್ ಅಂದ್ರೆ ಇದು ವ್ಯಾಧಿ, ಒಂದು ಕೋಲಿಕ್ ಅಂತ ವ್ಯಾಧಿ. ಇದು 5 ಗ್ರಾಮ್ ಅಗಸ್ತ್ಯ ಅದು ಖಂಡಿತವಾಗಿ ನಾವೇನು ಯೂಸ್ ಮಾಡ್ಕೋಬೇಕಂದ್ರೆ ಅಗಸ್ತ್ಯ ಬಾರ್ಕ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಅಗಸ್ತ್ಯಕ್ಕೆ ಕಾಂಡ ಇರತ್ತಲ್ಲ, ಅಗಸ್ತ್ಯ ಮರ ಕಾಂಡ ಇರತ್ತೆ ನೋಡಿ, ಅದನ್ನು ತಗೊಂಡು ಅದು ಪೌಡರ್ ಮಾಡಿ, ಆ ಅಗಸ್ತ್ಯ ಬಾರ್ಕ್ ಅನ್ನು ಪೌಡರ್ ಮಾಡಿ ಒಂದು 100 ml ವಾಟರ್ ಅಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಒಂದು 25 ml ಆಗತ್ತೆ. ಆದ್ರೂ ನಾವು ಓರಲ್ ಆಗಿ ಅಂದ್ರೆ ಕುಡಿಯೋದು. ಸ್ವಲ್ಪ ಒಂದು ಡಿಕಾಷನ್ ತರ ಕುಡಿದ್ರೆ, ಒಂದು ಸಾಲ್ಟ್ ಸ್ವಲ್ಪ ಬೇಕಂದ್ರೆ ಅದಕ್ಕೂ ಉಪ್ಪು ಮತ್ತೆ ಹಿಂಗು ಈ 2 ಸೇರಿಸ್ಕೊಂಡು ಕುಡಿದ್ರೆ ನಿಮ್ಮ ಹೊಟ್ಟೆದಲ್ಲಿ ಆಗುವಂತ ಕೋಲಿಕ್ ಅಂತ ವ್ಯಾಧಿ ಗುಣ ಮಾಡ್ಕೋಬಹುದು. ಆಮೇಲೆ ಕೊನೆಯದಾಗಿ ಆರ್ಥರೈಟಿಸ್ ಸ್ನೇಹಿತರೆ. ಆರ್ಥರೈಟಿಸ್ಗೆ ಏನ್ ಮಾಡ್ಬೇಕಂದ್ರೆ ಈ ಅಗಸ್ತ್ಯ ಮತ್ತೆ ಬೇರುಗಳು ಮತ್ತೆ ಬಾರ್ಕ್ ಅಂದ್ರೆ ಆ ಕಾಂಡ, ಈ 2 ಏನ್ ಮಾಡ್ಬೇಕಂದ್ರೆ ಪೇಸ್ಟ್ ಮಾಡ್ಬೇಕು. ಅದರಿಂದ ಪೇಸ್ಟ್ ಮಾಡಿ ಎಲ್ಲಿ ನಿಮ್ಗೆ ಈ ಮೊಣಕಾಲು, ಎಲ್ಲೆಲ್ಲಿ ನಿಮ್ಗೆ ಆರ್ಥರೈಟಿಸ್ ಅಂದ್ರೆ ಆರ್ಥರೈಟಿಸ್ ಅಂದ್ರೆ ಮೊಣಕಾಲು ಕೀಲು ಹೋಗ್ಲಾಗ್ತದಲ್ಲ, ಅಲ್ಲಿ ನೀವು ಸ್ವಲ್ಪ ಹಚ್ಕೊಂಡಿದ್ರೆ ಅಲ್ಲಿರುವಂತ ಇನ್ಫ್ಲಮೇಷನ್ ಎಲ್ಲ ಹೋಗಿ ಈ ಆರ್ಥರೈಟಿಸ್ ಮತ್ತೆ ಗೌಟ್ ಅಂತ ಬರ್ತದೆ. ಅಂದ್ರೆ ಆರ್ಥರೈಟಿಸ್ ಅಂದ್ರೆ ಮೊಣಕಾಲಿಗೆ ಬರೋದು ಅಲ್ವಾ, ಸೊ ನಾವು ನೋಡ್ತಾ ಇರ್ತೀವಿ. ಗೌಟ್ ಅಂದ್ರೆ ಈ ರೊಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಬರ್ತಾ ಇರ್ತದೆ. ಇಂಥದೆಲ್ಲಾನು ಆ ಪ್ರಾಂತದಲ್ಲಿ ನಾವು ಇದು ಹಚ್ಕೊಂಡಿದ್ರೆ, ಈ ಪೇಸ್ಟ್ ಹಚ್ಕೊಂಡಿದ್ರೆ ಈ ಆರ್ಥರೈಟಿಸ್ ಹೋಗ್ಲಾಡಿಸಬಹುದು ಅಂತ ಹೇಳ್ತಾರೆ. ಇದು ಅಗಸೆ ಸಸ್ಯದಿಂದ ಬರುವಂತ ಉತ್ಪನ್ನಗಳು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಆಮ್ಲಕ್ಕಿ ಅಂದ್ರೆ ಆಮ್ಲ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯ ನೋಡಿ. ಕನ್ನಡದಲ್ಲಿ ಹೇಳೋದು, ತೆಲುಗಲ್ಲಿ ಹೇಳೋದು. ಅಂದ್ರೆ ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತೀವಿ, ತೆಲುಗಲ್ಲಿ ನಾವು ಉಸ್ರಿಕಾಯಿ ಅಂತ ಹೇಳ್ತೀವಿ ಸ್ನೇಹಿತರೆ, ಉಸ್ರಿಕಾ ಅಂತ ಹೇಳ್ತೀವಿ. ಇದು ಆಮ್ಲ. ಸೊ ಈ ಆಮ್ಲ ಅದು ಅದ್ಭುತವಾದ ಇದರಿಂದ ಪರಿಹಾರಗಳಿದೆ ಅದು ತಿಳ್ಕೊಳ್ಳೋಣ ನೋಡಿ. ಡಯಾಬಿಟಿಸ್ ಬಂದಂತೆ ಇಟ್ಕೊಳ್ಳಿ. ಈ ಡಯಾಬಿಟಿಸ್ ಅಂದ್ರೆ ಏನ್ ಮಾಡ್ಬೇಕು, ಒಂದು 25 ಆಮ್ಲ ಜ್ಯೂಸು, ಒಂದು 3 ಗ್ರಾಮ್ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ದಿನಕ್ಕೆ 2 ಸರಿ ಆಹಾರದ ಮುಂದೆ ಸೇವನೆ ಮಾಡಿದ್ರೆ ನಮ್ಮ ಯೂರಿನ್ ಡಿಸಾರ್ಡರ್ಸ್ ಅಂದ್ರೆ ಮೂತ್ರದ ತೊಂದರೆಗಳು ಹೋಗುತ್ತೆ, ಮತ್ತೆ ಈ ಹೇಳ್ಬೇಕಂದ್ರೆ ಈ ಡಯಾಬಿಟಿಸ್ನು ತೊಲಗಿಸ್ಕೋಬಹುದು. 2 ಪರಿಹಾರಗಳು ಇದರಿಂದ ಸಿಗತ್ತೆ ಸ್ನೇಹಿತರೆ. ಇನ್ನು ಅದ್ಭುತವಾದ ಪರಿಹಾರ ಏನಿಲ್ಲ, ಒಂದು 25 ml ಆಮ್ಲ ಜ್ಯೂಸ್ ತಗೊಂಡಿದ್ವಿ, 3 ಗ್ರಾಮ್ಸ್ ಈ ಅರಿಶಿನ ಪೌಡರ್ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ 2 ಸರಿ ಆಹಾರದ ಮುಂದೆ ಸೇವನೆ ಮಾಡಿದ್ವಿ, ಬೆಳಗ್ಗೆ ಸಾಯಂಕಾಲ ಇಟ್ಕೊಳ್ಳಿ.
ಸೊ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಡಯಾಬಿಟಿಸ್ನ ಹೋಗಲಾಡಿಸುತ್ತೆ. ಮತ್ತೆ ಇದು ಇನ್ನೊಂದು ಅಂದ್ರೆ ರೆಜ್ಯುನೇಟ್ ಮಾಡೋದು, ಅಂದ್ರೆ ಪುನಃ ನಮ್ಮ ದೇಹವನ್ನು ಪುನರ್ ಚೇತನೆ ಮಾಡೋದು, ಒಂಥರ ಯೌವನ ಮಾಡೋದಂತ ಸ್ಥಿತಿ ಇದು. ಇದೇನು ಏ ತರ ಮಾಡ್ಬೇಕಂದ್ರೆ, ಈ ಆಮ್ಲಕ್ಕಿ ಹಣ್ಣುಗಳನ್ನು ತಿಂದ್ರೆ, ಸೇವನೆ ಮಾಡ್ತಾ ಹೋದ್ರೆ ಅವರು ಖಂಡಿತವಾಗಿ ಯೌವನವಾಗಿ ಇರಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಒಳಗಡೆ ಶಕ್ತಿ ಇದೆಲ್ಲ, ಲೈಫ್ ಫೋರ್ಸ್ ಅಂತ, ಜೀವಶಕ್ತಿ ಚೆನ್ನಾಗಿ ನಿರ್ವಹಣೆ ಮಾಡುತ್ತೆ. ನಮ್ಮ ಲೈಫ್ ಸ್ಪ್ಯಾನ್ ಅಂದ್ರೆ ನಮ್ಮ ಜೀವದ ಕಾಲ ವ್ಯವಧಿನೂ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ಒಳಗಡೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚು ಮಾಡುತ್ತೆ. ಯಾವಾಗ ರೆಗ್ಯುಲರ್ ಆಗಿ ಈ ಆಮ್ಲನ ಸೇವಿಸ್ತಾ ಇರ್ಬೇಕು. ಬೆಳಗ್ಗೆ ಅಂದ್ರೆ ಆರೋಗ್ಯವಂತ ಆದ್ರೂ ಪ್ರತಿಯೊಂದು ದಿವಸ ಈ ಆಮ್ಲನ ಸೇವಿಸ್ತಾ ಹೋದ್ರೆ ಅವರು ದೀರ್ಘಕಾಲ ಬದುಕಬಹುದು. ಅವ್ರ ಒಳಗಡೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗಿರುತ್ತೆ, ಯೌವನವಾಗಿರ್ತಾರೆ, ಯೂತ್ಫುಲ್ನೆಸ್ ಮೇಂಟೈನ್ ಮಾಡ್ಬೋದು. ಲೈಫ್ ಸ್ಪ್ಯಾನ್, ಕಾಲ ವ್ಯವಧಿ, ನಮ್ಮ 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 ಲೈಫ್ ಕಾಲನ್ನು ಅಂದ್ರೆ ನಮ್ಮ ಜೀವಿತ ಕಾಲ ವ್ಯವಧಿಯನ್ನು ನಾವು ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ವಿಷಯ ಇದು. ಆಮೇಲೆ ಈ ಕಣ್ಣುಗಳ ಅನಾರೋಗ್ಯವನ್ನು ಹೋಗಲಾಡಿಸಬಹುದು. ಯಾವ ತರ ಅಂದ್ರೆ, ಇದು 3 ಗ್ರಾಮ್ಸ್ ತ್ರಿಫಲ ಸ್ನೇಹಿತರೆ, ತ್ರಿಫಲ ಚೂರ್ಣ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ತ್ರಿಫಲ ಅಂದ್ರೆ ಏನು? ಒಂದು ಆಮ್ಲಕ್ಕಿ, ಹರಿತಕ್ಕಿ ಮತ್ತೆ ವಿಬಿತಕ್ಕಿ, ಈ 3 ಸೇರಿದ್ರೆ ತ್ರಿಫಲ ಅಂತ ಹೇಳ್ತೀವಿ ನಾವು. ತ್ರಿಫಲ 3 ಫಲಗಳು ಸೇರಿ ಆ ಪೌಡರ್ ತಯಾರು ಮಾಡ್ತಾರೆ, ಅದು ತ್ರಿಫಲ ಚೂರ್ಣ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹನಿ ಅಂದ್ರೆ ಈ ಜೇನುತುಪ್ಪ ಹಾಕೊಳ್ಳಿ, ಮತ್ತೆ ಸ್ವಲ್ಪ ಈ ಏಟು ತುಪ್ಪ ಸೇರಿಸ್ಕೊಂಡು ಅದೇನ್ ಮಾಡ್ಬೇಕು ನಾವು, ಅದು ಸೇವನೆ ಮಾಡಿದ್ರೆ, ಆದ್ರೆ ಅದನ್ನು ಬರೀ ಊಟದಲ್ಲಿ ಸೇವನೆ ಮಾಡಿ, ಬೆಳಗ್ಗೆನೆ ಸೇವನೆ ಮಾಡಿದ್ರೆ ಅದು ಈ ಕಣ್ಣುಗಳ ಆರೋಗ್ಯ ತುಂಬಾ ಒಳ್ಳೆಯದು. ಕಣ್ಣು ದೃಷ್ಟಿ ಆಗ್ಬೋದು, ಕಣ್ಣುಗಳ ತೊಂದರೆಗೆ ಆಗ್ಬೋದು, ಖಂಡಿತವಾಗಿ ಓಲಾಡಿಸ್ಬೋದು. ತುಂಬಾ ಅದ್ಭುತವಾದ ಪರಿಹಾರ ಇದು. ಏನೇನು ಅರ್ಥ ಮಾಡ್ಕೊಳ್ಳಿ. 3 ಗ್ರಾಮ್ಸ್ ತ್ರಿಫಲ ಚೂರ್ಣ, ಮತ್ತೆ ಜೇನುತುಪ್ಪ ಸ್ವಲ್ಪ, ಮತ್ತೆ ಈ ಏಟು ತುಪ್ಪ ಸ್ವಲ್ಪ, ಈ 3 ಬೆರೆಸ್ಕೊಂಡು ಪ್ರತಿಯೊಂದು ದಿವಸ ಎಂಟಿ ಸ್ಟಮಕ್ ಅಲ್ಲಿ ಬರೀ ಊಟದಲ್ಲಿ ಬೆಳಗ್ಗೆ ಸೇವನೆ ಮಾಡಿದ್ರೆ ಅದ್ಭುತ ಪರಿಹಾರ ಕಣ್ಣುಗಳ ಆರೋಗ್ಯಕ್ಕೂ ಅಂತ ಹೇಳ್ತಾರೆ. ಆಮೇಲೆ ಈ ತ್ರಿಫಲ ಚೂರ್ಣ ಹೇಗೆ ಕೆಲಸ ಮಾಡ್ತಂದ್ರೆ ಸ್ನೇಹಿತರೆ, 10 ರಿಂದ 15 ಗ್ರಾಮ್ ತ್ರಿಫಲ ಚೂರ್ಣವನ್ನು ಪ್ರತಿಯೊಂದು ದಿವಸ ನಾವು ನೈಟ್ ಮಲ್ಕೊಳಕ್ ಮುಂಚೆ ಬಿಸಿ ನೀರು, 1 ಗ್ಲಾಸ್ ಬಿಸಿ ನೀರಿಗೆ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಇದು ಎಂತ ಅದ್ಭುತ ಕೆಲಸ ಮಾಡುತ್ತಂದ್ರೆ, ಪ್ರತಿಯೊಂದು ದಿವಸ ನೈಟ್ ಹತ್ರ ಮಾಡಿದ್ರೆ ಈ ಅದ್ಭುತ ವಿಸರ್ಜನೆ ಕಾರಣ ಆಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಕಾನ್ಸ್ಟಿಪೇಷನ್ ಇದ್ರು, ಯಾರಿಗೆ ತೊಂದರೆಗಳಿದ್ರು ಅದ್ಭುತವಾಗಿ ಹೋಗಲಾಡಿಸ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಈ ಗ್ರೇ ಹೇರ್ ಬರ್ತಾ ಇರ್ತದೆ ನೋಡಿ, ಅದನ್ನು ಸಹ ಇದು ಸಹಾಯ ಮಾಡುತ್ತೆ. ಹೇಗೆಂದ್ರೆ, ಇದೊಂದು ಪೇಸ್ಟ್ ತರ ಮಾಡ್ಕೊಳ್ಳಿ. ಒಂದು 50 ಗ್ರಾಮ್ಗಳ ಹೆನ್ನ ಪೇಸ್ಟ್ ತಗೊಳ್ಳಿ. ಎನ್ನ ಎಲೆಗಳಿದೆಲ್ಲ ಹೆನ್ನದು, ಅದು ತಗೊಳ್ಳಿ. 50 ಗ್ರಾಮ್ ಹೆನ್ನ ಎಲೆಗಳು, 50 ಗ್ರಾಮ್ ಆಮಲಕ್ಕಿ, 50 ಗ್ರಾಮ್ಸ್ ಆಮಲಕ್ಕಿ ತಗೊಳ್ಳಿ. ಇನ್ನು 10 ಐಬಿಸ್ಕಸ್ ಫ್ಲವರ್ಸ್ ತಗೊಳ್ಳಿ, 10 ಐಬಿಸ್ಕಸ್ ಹೂಗಳು ತಗೊಳ್ಳಿ. ಇವೆಲ್ಲ ಪೇಸ್ಟ್ ಮಾಡಿ ನಮ್ಮ ಈ ತಲೆ ಮೇಲೆ ಕೂದಲಕ್ಕೂ ಚೆನ್ನಾಗಿ ಹಚ್ಕೊಂಡು, ಆಮೇಲೆ 1 ಅವರ್ ಅಂದ್ರೆ 1 ಗಂಟೆ ಬಿಟ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಅದ್ಭುತ ಪರಿಹಾರ ಅದು. ವಾರಕ್ಕೆ 2 ಸರಿ ಮಾಡಿ ಆತರ. ಅವಾಗ ನೀವು ನೋಡ್ಕೊಳ್ಳಿ, ಈ ಮಕ್ಕಳಿಗೆಲ್ಲ ಬೇಗವಂತವಾಗಿ ಈ ಏರ್ ಅಂತ ವೈಟ್ ಏರ್ ಆಗ್ತಾ ಇರ್ತದೆ ನೋಡಿ, ಅದೆಲ್ಲ ಹೋಗಲಾಡಿಸಬಹುದು, ಅದೆಲ್ಲ ಕಾಪಾಡ್ಕೋಬಹುದು, ನಿಯಂತ್ರಣ ಮಾಡ್ಕೋಬಹುದು. ಇದು ಅದ್ಭುತವಾದ ವಿಷಯ. ಆಮೇಲೆ ಕೊನೆಯದಾಗಿ ಈ ಪೆಪ್ಟಿಕ್ ಅಲ್ಸರ್ಸ್ ಅಂತ ಬರ್ತಾ ಇರ್ತದೆ. ಅಂದ್ರೆ ಆಮ್ಲದ ಪಿತ್ತ ಆಗ್ತಾ ಇರ್ತದೆ ಒಳಗಡೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಏನೇನ್ ಮಾಡ್ಬೇಕಂದ್ರೆ, ಈ ಆಮ್ಲ ಫ್ರೂಟ್ಸು, ಈ ಆಮ್ಲದ ಫ್ರೂಟ್ಸು, ನೆಲ್ಲಿಕಾಯ, ಮತ್ತೆ ಶತವಾರಿ ಬೇರುಗಳು, ಮತ್ತೆ ಸುಗರು, ಈ ಎಲ್ಲಾನು ಒಂದು ಪೌಡರ್ ತರ ಮಾಡ್ಕೊಳ್ಳಿ. ಅಂದ್ರೆ ಈ ನೆಲ್ಲಿಕಾಯ ಪೌಡರು, ಶತವಾರಿ ಪೌಡರು, ಮತ್ತೆ ಶುಗರ್ ಅಂದ್ರೆ ನಾವು ಅಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ, ಡೈರೆಕ್ಟ್ ಶುಗರ್ ಬೇಡ. ಇವೆಲ್ಲ ಸೇರಿಸ್ಕೊಂಡು ಒಂದು ಪೌಡರ್ ಮಾಡ್ಕೊಳ್ಳಿ. ಒಂದು 5 ಗ್ರಾಮ್ಗಳು 5 ಗ್ರಾಮ್ಸ್ ಆ ಪೌಡರ್ ತಗೊಂಡು ಏನ್ ಮಾಡ್ಬೇಕಂದ್ರೆ, ಈ ಜೇನುತುಪ್ಪ ಮತ್ತೆ ನಮ್ಮ ಏಟು ತುಪ್ಪ ಇದು ಬೆರೆಸ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಬರೆಯ ಹೊಟ್ಟದಲ್ಲಿ ಮಾರ್ನಿಂಗು ನೀವು ಸೇವನೆ ಮಾಡಿದ್ರೆ, ಒಂದು 40 ದಿವಸ ಸೇವನೆ ಮಾಡಿದ್ರೆ ಸ್ನೇಹಿತರೆ, ಯಾವುದೇ ನಿಮ್ಮ ಅಸಿಡಿಟಿ ಪ್ರಾಬ್ಲಮ್ಸು, ಈ ಒಳಗಡೆ ನಿಮ್ಮ ಹೊಟ್ಟೆ ಒಳಗಡೆ ಆಗ್ತಾ ಇರುವಂತ ಪೆಪ್ಟಿಕ್ ಅಲ್ಸರ್ಸು ಎಲ್ಲಾನು ಹೋಗಲಾಡಿಸಬಹುದು ಅಂತ ಹೇಳ್ತಾರೆ. ಇದು ಅಂತ ಅದ್ಭುತವಾದ ಪರಿಹಾರ ಸ್ನೇಹಿತರೆ. ಕೊನೆಯದಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ಅದ್ಭುತವಾದ ಸಸ್ಯ ಏನಂದ್ರೆ, 3ನೇದು ಗೋವಾ ಟ್ರೀ. ಇದೆ ಸಿಬಿ ಅಂತ ಹೇಳ್ತೀವಿ, ಸಿಬೆ ಹಬ್ಬು ಅಂತ ಹೇಳ್ತೀವಿ ನಾವು ಅಲ್ವಾ, ಸಿಬೆ ಹಣ್ಣು ಅಂತ ಹೇಳ್ತೀವಲ್ಲ, ಇದನ್ನು ಅದ್ಭುತವಾದ ವಿಷಯ. ಗೋವಾ ಟ್ರೀ ಇದೇನ್ ಮಾಡುತ್ತೆ ನೋಡಿ, ಡಯೇರಿಯಾ ಅಂದ್ರೆ ಸಡಲಚರ ಆಗಿದೆ ಅಂತ ಇಟ್ಕೊಳ್ಳಿ. ಈ ಎಲೆಗಳು ತಗೊಂಡು ಡಿಕಾಷನ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಂತಂದ್ರೆ ಹೇಳ್ಬೇಕಂದ್ರೆ, ಈ ಮುಷ್ಟಿ ಅಂತ ಎಲೆಗಳು ತಗೊಳ್ಳಿ, ಒಂದು 100 ml ನೀರಲ್ಲಿ ಹಾಕಿ 25 ml ಆಗೋವರೆಗೂ ಕುದಿಸಿ, ಅದನ್ನು
ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ದಿನಕ್ಕೆ 2 ಸರಿ ತಗೊಂಡ್ರೆ ಈ ಸಡಲ ಚಲನವನ್ನು ನಿಲ್ಲಿಸ್ಬೋದು. ಸಡಲ ಚಲನವನ್ನು ಅಂದ್ರೆ ಡಯರ್ ನಿಲ್ಲಿಸ್ಬೋದು ಅಂತ ಹೇಳ್ತೀನಿ. ಇದು ಅದ್ಭುತವಾದ ಪರಿಹಾರ. ಆಮೇಲೆ ನಮ್ಗೆ ಈ ಹಲ್ಲು ತೊಂದರೆ ಅಂದ್ರೆ ಹಲ್ಲು ನೋವು ಬಂದಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಹಲ್ಲು ನೋವಾಗುವಾಗ ಈ ಈ ಈ ಗೋವಾದು ಅಂದ್ರೆ ಈ ಸೀಬೆ ಮರದು ಎಲೆಗಳು ತಗೊಳ್ಳಿ, ಚೆನ್ನಾಗಿ ಚೆನ್ನಾಗಿ ಜಗದು ಅಂದ್ರೆ ಒಳಗಡೆ ಪಚನ ಮಾಡಿ ಬಾಯಿ ಒಳಗಡೆನೆ ಅದನ್ನು ಎಲ್ಲಿ ನಿಮ್ಗೆ ನೋವು ಆಗ್ತಾ ಇದೆಯೋ ಆ ಪೇಸ್ಟ್ ಅನ್ನು ಅಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಹೊತ್ತಲ್ಲಿ ಇಟ್ಕೊಳ್ಳಿ. ಅವಾಗ ಏನ್ ಮಾಡತ್ತೆ, ಅಂದ್ರೆ ಇದರಲ್ಲಿ ಈ ಈ ಎಲೆಗಳ ಹೊರಗಡೆ ಆಂಟಿ ಪ್ಲಾಕ್ಯೂ ಅಂತ ಒಂದು ಗುಣಗಳಿದೆ ಸ್ನೇಹಿತರೆ. ಇದೇನ್ ಮಾಡತ್ತೆ ಅಂದ್ರೆ ಯಾವುದೇ ಈ ತರ ನಮ್ಮ ಬಾಯಿಯಲ್ಲಿ ಆಗೋ ತೊಂದರೆಗಳನ್ನು ಅಂದ್ರೆ ಈ ನೋವುಗಳನ್ನು, ಹಲ್ಲು ನೋವುಗಳನ್ನು ಎಲ್ಲ ಹೋಗಲಾಡಿಸ್ತದೆ. ಇದು ಆ ಪೇಸ್ಟ್ ಅನ್ನು ಅಲ್ಲಿ ಇಟ್ಕೋಬೇಕು, ಎಲ್ಲಿ ನೋವಾಗ್ತಾ ಇಟ್ಕೋಬೇಕು. ಅದನ್ನು ಒಂದು ಪ್ರಧಾನ ವಿಷಯ. ಆಮೇಲೆ ವಾಮಿಟಿಂಗ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, ಈ ಸೀಬೆ ಮರೆದು ಈ ಬೇರುಗಳು ಇಲ್ಲಾಂದ್ರೆ ಕಾಂಡ, ಅದನ್ನು ಏನ್ ಮಾಡ್ಬೇಕು, ಪೌಡರ್ ಆಗಿ ಮಾಡ್ಕೊಂಡು ಒಂದು 5 ಗ್ರಾಮ್ ಆ ಪೌಡರ್ ಅನ್ನು, ಅಂದ್ರೆ ಸೀಬೆ ಮರದು ರೂಟ್ಸ್ ಅಂದ್ರೆ ಏನು, ಬೇರುಗಳು ಅಲ್ವಾ, ಬೇರುಗಳು ಇಲ್ಲಾಂದ್ರೆ ಕಾಂಡ, ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಪೌಡರ್ 5 ಗ್ರಾಮ್ ತಗೊಳ್ಳಿ. ಅದಕ್ಕೂ ಜೇನುತುಪ್ಪ ಸೇರಿಸ್ಕೊಂಡು ನೀವು ಸೇವನೆ ಮಾಡಿದ್ರೆ ಖಂಡಿತವಾಗಿ ಕಲರ ಬಂದಿರೋ ಟೈಮು ಇಲ್ಲ ವಾಮಿಟಿಂಗ್ ಏನಾದ್ರು ಆಗ್ತಾ ಇದ್ರೆ ಅದನ್ನು ತಡೆಗಟ್ಟು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಮೌತ್ ಅಲ್ಸರ್ಸ್ ಆಗ್ತಾ ಇರ್ತಾರೆ ನೋಡಿ, ಅಲ್ಲಿ ಈ ಸೀಬೆ ಅನ್ನೋದ ಎಲೆಗಳಿಂದ ಡಿಕಾಷನ್ ಮಾಡ್ಕೊಳ್ಳಿ. ಡಿಕಾಷನ್ ಮಾಡಿಕೊಂಡು ಚೆನ್ನಾಗಿ ಅದು ಆ ಗಾರ್ಗ್ಲಿಂಗ್ ಮಾಡಿದ್ರೆ, ಅಂದ್ರೆ ಈ ಬಾಯಲ್ಲಿ ಇಟ್ಕೊಂಡು ಗಾರ್ಗ್ಲಿಂಗ್ ಮಾಡಿದ್ರೆ ಏನಾಗತ್ತೆ, ಈ ಕ್ರಾನಿಕ್ ಅಲ್ಸರ್ಸ್, ಮೌತ್ ಅಲ್ಲಿ ಅಲ್ಸರ್ಸ್ ಹೋಗಲಾಡಿಸ್ಬೋದು. ಅಂದ್ರೆ ಸೀಬೆ ಅನ್ನೋದ ಎಲೆಗಳಿಂದ ಡಿಕಾಷನ್ ಮಾಡ್ಕೊಳ್ಳಿ, ಅಂದ್ರೆ ಕಷಾಯ ಮಾಡ್ಕೊಳ್ಳಿ. ಆ ಕಷಾಯವನ್ನು ಬಾಯಿ ಒಳಗಡೆ ಸ್ವಲ್ಪ ತಣ್ಣದಾಗ್ಲಿ, ಅಂದ್ರೆ ಹೀಟ್ ಇರುವಾಗ, ಬಿಸಿ ಇರುವಾಗ ಮಾಡಬಾರ್ದು. ಸ್ವಲ್ಪ ಅಂದ್ರೆ ಇರ್ಬೇಕಂದ್ರೆ ಉಗುರು ಬೆಚ್ಚಗ ಆಗಿರುವಾಗ ಅದು ತಗೊಂಡು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಗಾರ್ಗ್ಲಿಂಗ್ ಮಾಡಿದ್ರೆ ಈ ನಮ್ಮ ಒಳಗಡೆ ಇರುವಂತ ಯಾವುದೇ ಅಲ್ಸರ್ಸ್, ಮೌತ್ ಅಲ್ಸರ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಹೋಗಲಾಡಿಸ್ಬೋದು. ಆಮೇಲೆ ಇನ್ನೊಂದು ಏನಾಗ್ತದ್ರೆ, ಈ ಮಲಬದ್ಧತೆ ಸ್ನೇಹಿತರೆ. ಮಲಬದ್ಧತೆಗೆ ಎಂತ ಅದ್ಭುತವಾದ ಆಹಾರ ಅಂದ್ರೆ ಇದು ಈ ಗೋವಾ ಫ್ರೂಟ್, ಅಂದ್ರೆ ಈ ಸೀಬೆಯ ಹಣ್ಣಾಗುವಾಗ ಹಣ್ಣು ಅನ್ನೋದೇ ತುಂಬಾ ಅದ್ಭುತವಾದ ಹಣ್ಣದು. ಹೇಳ್ಬೇಕಂದ್ರೆ ಎಷ್ಟೋ ನ್ಯೂಟ್ರಿಷಿಯಸ್, ಪೋಷಕಾಂಶ ಇರುವಂಥದ್ದು. ಅದನ್ನು ಸೇವನೆ ಮಾಡಿದ್ರೆ ಏನಾಗತ್ತೆ, ನಿರಂತರ ಪ್ರತಿ ದಿವಸ ಸೇವನೆ ಮಾಡ್ತಾ ಹೋದ್ರೆ ಕಾನ್ಸ್ಟಿಪೇಷನ್ ಹೋಗಲಾಡಿಸ್ಬೋದು. ಆಮೇಲೆ ಇದು ಡಯಾಬಿಟಿಸ್ನು ತುಂಬಾ ಉತ್ತಮ ಆಹಾರ ಅಂತ ಹೇಳ್ಬೋದು. ಡಯಾಬಿಟಿಸ್ಗೂ ತುಂಬಾ ಉತ್ತಮ ಆಹಾರ ಅಂತ ಹೇಳ್ಬೋದು. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಈಗ ಮಹಿಳೆಯರಿಗೂ ಒಂಥರ ವೈಟ್ ಡಿಸ್ಚಾರ್ಜ್ ಇದೆಲ್ಲ ಆಗ್ತಾ ಇರ್ತದೆ. ಸೊ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಇಂಥದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಎಲೆಗಳಿಂದ, ಈ ಸೀಬೆ ಹಣ್ಣು ಎಲೆಗಳಿಂದ ನೀವೇನ್ ಮಾಡ್ಬೇಕು, ಡಿಕಾಷನ್ ಮಾಡ್ಕೊಳ್ಳಿ, ಕಷಾಯ ಮಾಡಿಕೊಂಡು ಸೇವನೆ ಮಾಡಿದ್ರೆ ಖಂಡಿತವಾಗಿ ಈ ಒರಿಜಿನಲ್ ಪ್ರಾಬ್ಲಮ್ಸು, ಈ ವೈಟ್ ಡಿಸ್ಚಾರ್ಜ್ ಇಂಥದೆಲ್ಲ ಅದನ್ನು ಹೋಗಲಾಡಿಸ್ತದೆ ಅಂತ ಹೇಳಕ್ಕೆ ಸೊ ಇಷ್ಟಪಡ್ತೀವಿ ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ನಾವು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ಸೊ ದಯವಿಟ್ಟು ಇದೆಲ್ಲಾನು ನೀವು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಯಾರ್ಯಾರಿಗೂ ಉಪಯೋಗ ಆಗುತ್ತೋ ನೀವು ಅವ್ರಿಗೆಲ್ಲ ಹೇಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.